ಆಮ್ ಆದ್ಮಿ ಪಾರ್ಟಿ ವಿತ್ ಆಲ್ ದೀಸ್ ಥಿಂಗ್ಸ್ 25 ಸ್ಥಾನ ಆಮ್ ಆದ್ಮಿ ಪಾರ್ಟಿಗೆ ಬಂದವು. 60ಕ್ಕೆ 60 ಹೆಂಗೆ ಹೋದ ಸರ್ತೆ ಆಮ್ ಆದ್ಮಿ ಪಾರ್ಟಿಗೆ ಮೊದಲನೇ ಸರ್ತೆ 67 ಬಂದಿತ್ತು, ಎರಡನೇ ಸರ್ತೆ 62 ಬಂದಿತ್ತು. ನಾವು 62 63 ಮಾಡ್ಬೋದಾಗಿತ್ತಲ್ಲ, ಮತ್ತು 45 ಯಾಕೆ ಮಾಡ್ಬೇಕು? EVM ಮಾಡಿದ್ರನ್ನ ಮಾಡೇ ಗೆಲ್ಲೋದಿದ್ರೆ 45ಕ್ಕೆ ಯಾಕೆ ನಿಲ್ಲಿಸ್ಬೇಕು? ಆಮ್ ಆದ್ಮಿನೂ ಪೂರಾ ಕತಿನ ಮುಗಿಸ್ಬೋದಲ್ಲ. ಅಟ್ಟರ್ ನಾನ್ಸೆನ್ಸ್. ಮೊನ್ನೆ ಲೋಕಸಭೆಯೊಳಗೆ ಮಾತನಾಡ್ತಾ ಚುನಾವಣಾ ಪಂಡಿತರಾದಂಥ ರಾಹುಲ್ ಗಾಂಧಿಯವರು ಭಾಷಣ ಮಾಡಿದರು. ಏನು ಹೇಳಿದರು? 70 ಲಕ್ಷ ಓಟುಗಳನ್ನು ಸೇರಿಸಿದರು, ಹೊಸದಾಗಿ ಸೇರಿಸಿದ್ದಾರೆ ಅಂತ. ಅದಕ್ಕಿಂತ ಮೊದಲು ಸಾರ್ವಜನಿಕ ಭಾಷಣದಲ್ಲಿ ಹೇಳಿದರು 1,20,00,000 ಸೇರಿಸಿದ್ದಾರೆ ಅಂತ ಹೇಳಿದರು. ಆಮೇಲೆ ಇಂದ ಒಂದು ಪ್ರೆಸ್ ಕಾನ್ಫರೆನ್ಸ್ದಾಗ ಆಮೇಲೆ ಒಂದು ಸಾರ್ವಜನಿಕ ಸಭೆಯಲ್ಲಿ 1 ಕೋಟಿ ಅಂತ ಹೇಳಿದರು. ಆನಂತರ ಲೋಕಸಭೆಯಲ್ಲಿ 70 ಲಕ್ಷ ಅಂತ ಹೇಳಿದರು. ಚುನಾವಣಾ ಆಯೋಗ ಎಷ್ಟು ಸೇರಿಸಿದೆ ಮತ್ತು ಹೆಂಗೆ ಸೇರಿಸಿದ್ದೀವಿ ಅಂತ ಹೇಳಿದ್ದಾರೆ. ಒಂದು ಬೇಸಿಕ್ ಕಾಮನ್ ಸೆನ್ಸು ಕಾಂಗ್ರೆಸ್ ಪಾರ್ಟಿಯ ನಾಯಕರಾದಂಥ, ಸರ್ವೋನ್ನತ ನಾಯಕರಾದಂಥ, ಏಕಮೇವಾದ್ವಿತೀಯ ನಾಯಕರಾದಂಥ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರಿಗೆ ಇರಬೇಕು. ಈ ಪ್ರೊಸೆಸ್ಸು ವೋಟರ್ ಲಿಸ್ಟ್ ಎಡಿಷನ್ನು ಏನಿದೆಯಲ್ಲ, ಇಟ್ಸ್ ಎ ವೆರಿ ಬಿಗ್ ಪ್ರೊಸೆಸ್, ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಅದು. ನೀವು ನಿಮ್ಮ ಹೆಸರು ಇಲ್ಲದನ್ನು ಸರಳ ಸೇರಿಸ್ಲಿಕ್ಕೆ ಆಗಲ್ಲ. ಮತ್ತು ಅಕಸ್ಮಾತ್ ತಪ್ಪು ದಾರಿಯಿಂದ ಸೇರಿಸಿದ್ದಾರೆ ಅಂತ ಒಂದು ವೋಟ್ ಪ್ರೂವ್ ಆದರೆ ದಟ್ ಆಫೀಸರ್ ವಿಲ್ ಲೂಸ್ ಇಸ್ ಜಾಬ್. ನೋಬಡಿ ವಿಲ್ ರಿಸ್ಕ್ ಇಟ್. ನಾನು ಕಾಂಗ್ರೆಸ್ ಪಾರ್ಟಿಗೆ ಹೇಳಲಿಕ್ಕೆ ಬಯಸೋದು, ಇಡೀ ಜಗತ್ತಿನೊಳಗೆ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ನಮ್ಮದು. ಯಾವ ದೇಶದೊಳಗೂ ಇಷ್ಟು ಬೇಗ ರಿಸಲ್ಟು ಕೊಡಲ್ಲ. ಮೋಸ್ಟ್ ವೈಬ್ರೆಂಟ್ ಡೆಮೋಕ್ರಸಿ ನಮ್ಮದು. ನಮ್ಮ ದೇಶದೊಳಗೆ ಡೆಮೋಕ್ರಸಿ ಜನರ ಸ್ವಭಾವದಲ್ಲಿದೆ. ಹಿಂದೂಗಳ ವಿಶೇಷವಾಗಿ ಮೆಜಾರಿಟಿಯಲ್ಲಿದ್ದರೆ ಅಲ್ಲಿ ಅವರ ಸ್ವಭಾವದಲ್ಲಿ ಡೆಮೋಕ್ರಸಿ ಇದೆ. ಹಾಗಾಗಿ ಜಗತ್ತಿನೊಳಗೆ ಭಾರತದ ನಿಮಗೆ ಮೋದಿಯವ್ರ ಮೇಲೆ, BJP ಮೇಲೆ, ಅಮಿತ್ ಶಾ ಮೇಲೆ, ರಾಜನಾಥ್ ಸಿಂಗ್ ಮೇಲೆ, ಅವರೆಲ್ಲರ ಮೇಲೆ, ಅವರೆಲ್ಲ ಹಿರಿಯ ನಾಯಕರ ಮೇಲೆ ನಿಮಗೆ ಸಿಟ್ಟು ಸೆಡುವು ಇದ್ದರೆ ಅದನ್ನು ನೀವು ಬೈರಿ ಅವರಿಗೆ. ಯಾಕಂದರೆ ಪ್ರಜಾಪ್ರಭುತ್ವ ಇದೆ. ಆದರೆ ದೇಶದ ಸಿಸ್ಟಮಿಗೆ ಬೈತಾ ಇದ್ದೀರಿ ನೀವು. ಬೇರೆ ಜಗತ್ತಿನ ಜನ ಏನು ತಿಳ್ಕೊತಾರೆ? ನಾವು ಯಾಕಂದ್ರೆ ಓಲಪ್ಪ ಏನಾದರೂ ಕನಿಷ್ಠ ಒಂದು 280 ಮಾಡ್ಕೋತಿದ್ವಲ್ಲ ನಾವು ಲೋಕಸಭೆ ಒಳಗೆ. ಏನಾದ್ರು ಕಾಮನ್ ಸೆನ್ಸ್ ಇದೆಯಾ ಕಾಂಗ್ರೆಸ್ ಪಾರ್ಟಿಗೆ, ರಾಹುಲ್ ಗಾಂಧಿಗೆ? ಈ ರೀತಿ ಒಂದು ಬುದ್ಧಿಹೀನತೆಯನ್ನು ಜನರ ಮುಂದೆ ಪ್ರದರ್ಶ ಮಾಡಿರಿ. ಜಗತ್ತಿನೊಳಗೆ ಭಾರತದ ಪ್ರಜಾಪ್ರಭುತ್ವ, ಭಾರತದ ಸಿಸ್ಟಮು, ಭಾರತದ ಇನ್ಸ್ಟಿಟ್ಯೂಷನ್ ಬಗ್ಗೆ ಅಪಮಾನ ಮಾಡ್ತಾ ಇದ್ದೇವೆ ನೀವು. ಅಂಕಿ ಸಂಖ್ಯೆಗಳ ಸಹಿತವಾಗಿ ಮಹಾರಾಷ್ಟ್ರದಲ್ಲಿ ಏನಾಯ್ತು ಅಂತ ಕೊಟ್ಟಿದ್ದಾರೆ. ಸರಿಯಪ್ಪ, ಅದೇ ಕಾಲದಲ್ಲಿ ಜಾರ್ಖಂಡದಲ್ಲಿ ಆಯ್ತಲ್ಲ ಚುನಾವಣೆ, ಅಲ್ಲೂ ಮಾಡ್ಬೋದಾಗಿತ್ತಲ್ಲ ನಾವು. ಜಾರ್ಖಂಡ್ ಇದೆ ಮಿನರಲ್ ರಿಚ್ ಸ್ಟೇಟ್, ಯಾಕೆ ಮಾಡಲಿಲ್ಲ? ಅಂದರೆ ಇದಕ್ಕೇನು ಅರ್ಥ ಇಲ್ಲ. ಸೋತಾಗ ಕುಣಿಲಿಕ್ಕೆ ಬರಲಾರ್ದವನಿಗೆ ನೆಲ ಡೊಂಕು ಅಂಥೇಳಿ ನಮ್ಮಲ್ಲಿ ಒಂದು ಗಾದಿ ಮಾತದ, ಇನ್ನೊಂದು ಗಾದಿ ಮಾತದ, ಕೈಲಾಗದವ ಮೈಯೆಲ್ಲ ಪರಿಚಿಕೊಂಡಂತ. ಕಾಂಗ್ರೆಸ್ ಪಾರ್ಟಿ ಈ ಮಾನಸಿಕತೆಯಿಂದ ಎಲ್ಲಿ ತನಕ ಹೊರಗೆ ಬರೋದಿಲ್ಲ ಅಲ್ಲಿಯವರೆಗೆ ಕಾಂಗ್ರೆಸ್ ಪಾರ್ಟಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಾರ್ಟಿಗೆ ದಿಲ್ಲಿಯಲ್ಲಿ ಯಾಕೆ ಓಟ್ ಹಾಕ್ಬೇಕು ಜನ? ಇದನ್ನು ಹೇಳ್ಬೇಕಲ್ಲ ಅವರು. ಆಮ್ ಆದ್ಮಿ ಪಾರ್ಟಿಯ ವಿರುದ್ಧವಾಗಿ ನೀವು ಈಗ ಚುನಾವಣೆ ನಿಂತಿದ್ದೀರಿ, BJP ವಿರುದ್ಧವಾಗಿ ನಿಂತಿದ್ದೀರಿ. 6 ತಿಂಗಳ ಆಮ್ ಆದ್ಮಿ ಜೊತೆಗೆ ನೀವು ಹೊಂದಾಣಿಕೆ. ಜಸ್ಟ್ 6 months ಬ್ಯಾಕ್ ಯಾವ ಪಾರ್ಟಿ ನಿಮ್ಮನ್ನು ಮುಗಿಸ್ತಾರೋ ಅವ್ರ ಜೊತೆ ನಿಮ್ಮ ನೆಕ್ಸ್ಟ್ ಇಯರ್ ಹೊಂದಾಣಿಕೆ ಇರ್ತದೆ. ದಿಸ್ ಈಸ್ ಕಾಂಗ್ರೆಸ್ ಪಾರ್ಟಿ. ನಿಮ್ಮ ಜಾರ್ಖಂಡದಾಗ ಜಾರ್ಖಂಡ್ ಮುಕ್ತಿ ಮೋರ್ಚಾದವರು ಕಾಂಗ್ರೆಸ್ ಪಾರ್ಟಿಯನ್ನು ಮಣ್ಣು ಮಾಡಿದರು, ಅವ್ರ ಜೊತೆಗೆ ನಿಮ್ಮದು ಹೊಂದಾಣಿಕೆ.
ಅವ್ರು ನಿಮ್ಮ ಸರ್ಕಾರದಾಗೂ ತೊಗೊಳ್ಳೋದಿಲ್ಲ. ಆಮೇಲೆ ಆ ನಂತರ ನಿಮ್ಮನ್ನು ಮಣ್ಣು ಮುಗಿಸಿದ್ದು ಜಮ್ಮು ಕಾಶ್ಮೀರದಲ್ಲಿ ಫರೂಕ್ ಅಬ್ದುಲ್ಲಾ ಅವರ ಕುಟುಂಬ, ಅವ್ರ ಜೊತೆಗೆ ನಿಮ್ಮ ಹೊಂದಾಣಿಕೆ, ಅವ್ರು ನಿಮ್ಮ ಸರ್ಕಾರದಾಗ ತೊಗೊಂಡಿಲ್ಲ. ಕೆಲವ್ರು ಕಂಡೀಷನ್ ಹಾಕಿದ್ರಲ್ಲೇ, ಇವ್ರಿಗೇನು ಬೆಂಬಲ ಕೊಟ್ಟರಲ್ಲ, ಇಂಡಿಪೆಂಡೆಂಟ್ ಇದ್ದವರು ಕಾಂಗ್ರೆಸ್ ಪಾರ್ಟಿ ಒಳಗೆ ತೊಗೊಂಡ್ರೆ ನಾವು ನಿಮಗೆ ನಿಲ್ಲೋದಿಲ್ಲ ಅಂಥೇಳಿ, ನಾವು ನಿಮ್ಮ ಜೊತೆಗೆ ನಿಲ್ಲೋದಿಲ್ಲ ಅಂತ. ಹಿಂಗೆ ಕಾಂಗ್ರೆಸ್ ಪಾರ್ಟಿ ಹೊರಗೆ ಇಡ್ಬೇಕಾಯ್ತು. ಜಾರ್ಖಂಡ್ದಾಗ ಇವ್ರು ಹಣೆ ಬರ ಏನದ, ಉಪಮುಖ್ಯಮಂತ್ರಿ ಕೊಡು ಅಂತ ಹೇಳಿದ್ರು. 2 ಕೊಡ್ತೀವಿ, ಬರೋದಿದ್ದಾರೆ, ಬರ್ರಿ ಇಲ್ಲ ಹೋಗ್ರಿ ಅಂದ್ರೆ ಅವ್ರು. ಬರ್ತೀವಿ ತಾವಾಗ ಹೋಗ್ಯಾರ ಇವ್ರು ಕಾಂಗ್ರೆಸ್ ಪಾರ್ಟಿಯವರು. ಆನಂತರ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ, ಪಂಜಾಬ್ದಲ್ಲಿ ಆಮ್ ಆದ್ಮಿ ಪಾರ್ಟಿ ಜೊತೆಗೆ ಹೊಂದಾಣಿಕೆ. ಲೋಕಸಭೆಯೊಳಗೆ ಅಲ್ಲಿ ಹೊಂದಾಣಿಕೆ ಇಲ್ಲ, ದಿಲ್ಲಿಯಲ್ಲಿ ಹೊಂದಾಣಿಕೆ. ನಿಮ್ಮ ಜನ ನಂಬ್ತಾರೆ ಹೆಂಗೆ? ನಿಮಗೊಂದು ಪಾಲಿಸಿನೇ ಇಲ್ಲ, ನಿಮಗೊಂದು ಸ್ಟ್ಯಾಂಡೇ ಇಲ್ಲ. ನಮ್ಮನ್ನೇ ಇಲ್ಲೇ ಹೇಳಿದ್ದೆ, ಎಲ್ಲೋ ಹೋಗಿದ್ನ, ಬಸ್ ಸ್ಟ್ಯಾಂಡ್ ಅವ್ರದ್ದು. ಬಸ್ ಬರ್ತಿರ್ತಾವೆ ಹೋಗ್ತಿರ್ತಾವೆ, ಒಂದಂದ್ರೆ ಕಾಯಂ ಒಂದು ಇದು ಇಲ್ಲೇ ಇಲ್ಲ. ಅದು ಅದಕ್ಕೆ ಕಾಂಗ್ರೆಸ್ ಪಾರ್ಟಿ ಈ ರೀತಿ ಹುಚ್ಚುಚ್ಚು ಮಾತನಾಡುವುದನ್ನು ನಿಲ್ಲಿಸಿ ಆತ್ಮನಿರೀಕ್ಷಣೆ. ಕೇಜ್ರಿವಾಲ್ ಸೋತಾರಲ್ಲೇ, ಮನೀಶ್ ಸಿಸೋಡಿಯಾ ಸೋತಾರ, ಪ್ರೆಸಿಡೆಂಟ್ ಮುಖ್ಯಮಂತ್ರಿನೂ ಸೋಲುವ ಹಾದಿಯಲ್ಲಿದ್ದಾರೆ. 48 ಸ್ಥಾನಗಳಿಗೆ ಬಂದು ನಾವು ಮುಟ್ಟಿದ್ದೀವಿ. ಈಗ ಆ ಕಡೆ ಈ ಕಡೆ ಆಗ್ಬೋದು. ನಾನು ಅದರ ಬಗ್ಗೆ ಆ ನಂಬರ್ ಬಗ್ಗೆ ನಾನು ಈಗ ಇಮಿಡಿಯೇಟ್ ಏನು ಮಾತಾಡ್ತಾ ಇಲ್ಲ, ಬಟ್ ಗೆಲುವಿನ ಹಾದಿಯಲ್ಲಿ ನಾವಿದ್ದೇವೆ. ಅದಕ್ಕೆ ಕಾಂಗ್ರೆಸ್ ಪಾರ್ಟಿಗೆ ನಾ ಹೇಳೋದು, ಯಾರು ನಿಮ್ಮನ್ನು ಮುಗಿಸ್ತಾರ ಅವ್ರ ಜೊತೆಗೆ ಹೋರಾಟ ಮಾಡೋದು ಕಲೀರಿ. ನಿಮ್ಮನ್ನು ಕಪಾಳಿಗೆ ಬಂದು ಹೊಡಿತಾರ, ಆಮೇಲಿಂದ ಅಯ್ಯೋ ನೀವು ಹೋಗಿ ಹೋಲ್ ಬಿಡಪ್ಪ ನೀವು ರಾಜಿ ಆಗೋಣ ಅಂತ ಇವರಾಗೆ ರಾಜಿ ಹೊಡಿಸ್ಕೊಂಡವ್ರು ರಾಜಿ ಆಗ್ಲಿಕ್ಕೆ ಹೋಗೋದು. ನಾವು ಅನೇಕ ಕಡೆ ಹೊಂದಾಣಿಕೆ ಮಾಡಿಕೊಂಡಿವಿ, ಗೌರವಾನ್ವಿತವಾದಂಥ ಹೊಂದಾಣಿಕೆ ನಮ್ಮದು. ಇಲ್ಲಾಂದ್ರೆ ನಾವು ಇಂಡಿಪೆಂಡೆಂಟ್ ನಿಂತೀವಿ. ಭಾರತೀಯ ಜನತಾ ಪಾರ್ಟಿ ಬೆಳೆಸ್ಲಿಕ್ಕೆ ಏನು ಮಾಡಬೇಕು ಅದನ್ನು ನಾವು ಯಾವಾಗಲೂ ವಾಜಪೇಯಿ ಕಾಲದಿಂದನೂ ಗೌರವಯುತವಾಗಿದ್ದಲ್ಲಿ ಹೊಂದಾಣಿಕೆ ಮಾಡಿಕೊಂಡಿವಿ. ಇಲ್ಲ ಅಂತಂದರೆ ನಾವು ಒಂದು ಪ್ರಮುಖ ಪಕ್ಷವಾಗಿ ಎಲ್ಲ ಕಡೆ ಇದ್ದೀವಿ. ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಹೋದ್ರೆ ಮುಗೀತಿವ್ರು ಕಾಂಗ್ರೆಸ್ ಪಾರ್ಟಿ ನ್ಯಾಷನಲ್ ಪಾರ್ಟಿ ಸ್ಟೇಟಸ್ಸು ಕಳ್ಕೊಬೋದು ಇವರು. ಅದಕ್ಕೆ ಈ ರೀತಿಯಾದಂಥ ಒಂದು ಬಾಲಿಶವಾದಂಥ ಹೇಳಿಕೆಯನ್ನು ಕೊಡೋದು ಬಂದ್ ಮಾಡಿರಿ. ಮತ್ತು ಕಾಂಗ್ರೆಸ್ ಪಾರ್ಟಿ ಎಲ್ಲರಿಗೂ ಹೇಳಿಟ್ಟದ, ಮೋದಿಯವ್ರನ್ನ ಬೈರಿ ದಿವಸ ಅಂತ, ನಮ್ಮ ಮಂತ್ರಿ ಆದಿಯಾಗಿ ಬೈಲಿಲ್ಲ ಅಂದರೆ ನಿಮ್ಮ ಮಂತ್ರಿಗೆ ಸ್ಥಾನದಿಂದ ತೆಗಿತೀವಿ ಅಂತ. ಅದಕ್ಕೆ ಅವು ಪಾಪ ದಿನ ಬಂದು ಬೈತಾವೆ ಎಲ್ಲರೂ. ಮೋದಿಯವ್ರು ಬೈಲಿಲ್ಲ ಅಂದ್ರೆ ಅವ್ರನ್ನ ಪಾಪ ತೆಗೆದು ಬಿಡ್ತಾರೆ ಮಂತ್ರಿ ಮಂಡಲದಿಂದ. ಎಲ್ಲಿ ಹೋಗ್ತದೆ ಇಂಡಿ ಈಗ?